ವೀಕ್ಷಕ ನಮಸ್ಕಾರ. ತಾವೇನು ನೋಡ್ತಾ ಇದ್ದೀರಾ ನೋಡಿ, ಇದು ಹೆವಿ ಗಾಡಿಗಳು ಓಡಾಡ್ತಾವೆ ಇಲ್ಲಿ ಮಾದಗಳಿ ಗ್ರಾಮ. ತಾವು ನೋಡ್ತಾ ಇದ್ದೀರಾ, ಸುಮಾರು ಒಂದು ವರ್ಷನೇ ಆಯ್ತು ನಾವು ಇದು ನೋಡಿ, ಇದೆಲ್ಲ ಹಳ್ಳ ಕೊಳ್ಳ ಬಿದ್ದಿದ್ದು ರೋಡ್ ರೆಡಿ ಮಾಡ್ತೀವಿ ಅಂತ. ಮತ್ತು ಜೊತೆಗೇನು ಅಂದರೆ PWD ಸಂಬಂಧಪಟ್ಟಂಗಿದು ತಾವು ನೋಡ್ತಾ ಇದ್ದೀವಿ ಕೆರೆ ಏರಿ ಇಲ್ಲಿ ಒಂದು ಅಣೆಕಟ್ಟು ಥರ ಕಟ್ತೀನಿ ಅಂತ ಅವರು ಕಾಲುವೆ ಮೇಲ್ಸೇತುವೆ ಕಟ್ಟಕ್ಕೋಸ್ಕರ ಮಾಡಿರೋಂಥದ್ದು ನೋಡಿ. ಎಷ್ಟು ಸರ್ ನಮಸ್ಕಾರ, ಎಷ್ಟು ದಿನ ಆಯ್ತು ಸರ್ ಇದು? ಸರ್ ಇದಾಗಿ ಇನ್ನೇನು 8-10 ತಿಂಗಳಾಗ್ತಾ ಇದೆ. ಏನೂ ಕೆಲಸ ಆಗಿಲ್ಲ. ಬಂದ್ರು ಮಣ್ಣು ಹಾಕಿದ್ರು ಹೋದ್ರು, ಆ ಕಡೆ ಈ ಕಡೆ ಇದು ಮಾಡಿದ್ರು. ಸ್ವಲ್ಪ ಇಳಿಬೇಕು, ಇಲ್ಲಿ ಹೊಸ ಪೈಪ್ ಹಾಕಿ ಬೀಸ್ಕೊಡಿ ಹೋಗ್ತಾರೆ. ಬೀಸ್ಕೊಡಿ ಹೋಗೋದ್ರಿಂದ ಪೈಪ್ ಹಾಕಿ ಮಣ್ಣು ಹೊಡೆದ್ರು. ಆ ಮಣ್ಣು ಹೊಡೆದ್ಬಿಟ್ಟು ನಾವು ಇನ್ನೊಂದು ಸ್ವಲ್ಪ ದಿನ ಎಲೆಕ್ಷನ್ ಇದೆ ಕಣಪ್ಪ, ಎಲೆಕ್ಷನ್ ಡ್ಯೂಟಿಲಿ ಇದೀವಿ, ಮಾಡ್ತೀವಿ ಅಂತಂದ್ರು. ಅದಂದ್ಬಿಟ್ಟು ಹೋದ್ರು, ಇನ್ನು ಅಡ್ರೆಸ್ಸೇ ಇಲ್ಲ. ನಾವೇನಾಗಿದೆ ಅಂದ್ರೆ ಇಲ್ಲಿ ದಿನನಿತ್ಯ ಪಾಪ ಸ್ಕೂಟ್ರಲ್ಲಿ ಓಡಾಡಕ್ಕೂ ಆಯ್ತಾ ಇಲ್ಲ ಜನಗಳು. ಆಮೇಲೆ ಇಲ್ಲಿ ಗದ್ದೆಗೆ ಯಾವ ಫಸ್ಟ್ನು ಬೆಳಕ್ ಆಯ್ತಾ ಇಲ್ಲ. ಅಕ್ಕಪಕ್ಕದವ್ರು ಇಲ್ಲಿ ಕೋಳಿ ಫಾರ್ಮು ಅದು ಕೋಳಿಗಳು ಎಲ್ಲ ಸುಮ್ಮನೆ ಇದಾಯ್ತಾವೆ, ತುಂಬಾ ಧೂಳಿಗೆ. ಆಮೇಲೆ ಗದ್ದೆ ಒಳಗೆ ಬೆಳೆಗಳು ಕೂಡ ಅಷ್ಟಾಗಿ ಬರ್ತಾ ಇಲ್ಲ. ಸರ್ ಹೇಳಿ, ತಾವೇ ಕೂಡ ಕಳೆದ ಸಾರಿ ಈ ಮೇಲ್ಸೇತುವೆ ಮಾಡಿದಾಗ ಕಳಪೆ ಕಾಮಗಾರಿಗೆ ಕೂಡ ಆಪಾದನೆ ಮಾಡಿ ಸುದ್ದಿ ಮಾಡಿಸಿರಿ. ಕೂಡ ಎಲ್ಲ ಬಾಯ್ಬಿಟ್ಕೊಂಡಿದೆ, ಯಾವುದು ಮಣ್ಣು ರೋಲ್ ಮಾಡಿಲ್ಲ. ಎಲ್ಲ ಏನಿದೆ ಅಂದ್ರೆ ಗೋಡೆ ಎತ್ತಿದ್ರು ಇದರಲ್ಲಿ ಯಾವ ಡಿಪಾರ್ಟ್ಮೆಂಟ್ ಮಾಡಿದ್ದು, ಯಾರು ಮಾಡಿದ್ವಿ ಸರ್? ಸೈಡ್ ವಾಲ್ ಮಾಡ್ಬಿಟ್ಟು ಅದಕ್ಕೆ ಮಣ್ಣು ಭರ್ತಿ ಹೊಡೆದ್ರು. ಅದಕ್ಕೆ ಒಂದು ರೋಲ್ ಇಲ್ಲ, ಏನಂದ್ರೆ ಏನಿಲ್ಲ ಮಾಡಿದ್ರು. ಎಲ್ಲ ಟಾರ್ ಅನ್ಸ್ಬಿಟ್ಟು ಹೋದ್ರು. ಮಳೆ ಯಾವಾಗ ತುಂಬಾ ಎಲ್ಲ ತಾರ ಹಾಕಿಲ್ವಲ್ಲ ಇನ್ನೂ? ಇದಕ್ಕೂ ಹಾಕಿಲ್ಲ, ಬ್ರೇಕಪ್ ಮಾಡಿದ್ದಾರೆ. ಸ್ವಲ್ಪ ಈ ಹೊಸ ಪೈಪ್ ಹಾಕಿದ್ರು, ನಜ್ಲಿ ಅಂತ ಬಿಟ್ರು. ಎಲೆಕ್ಷನ್ ಡ್ಯೂಟಿ ಏನು 6 ತಿಂಗಳು ವರ್ಷ ಬೇಕಾ ನಿಜಕ್ಕೆ? ಅದೇನು ರೋಲ್ ಇಲ್ಲ, ಮತ್ತು ನೀರೇ ಹಾಕ್ತಿರ್ಲಿಲ್ಲ, ನೀರು ಹಾಕ್ತಿಲ್ಲ, ಏನಾದ್ರು ಏನಿಲ್ಲ. ಅವ್ರ ಇಷ್ಟಾನುಸಾರ ಬಂದ್ರು ಮಾಡಿದ್ರು. ತುಂಬಾ ವೆಹಿಕಲ್ಸ್ ಓಡಾಡ್ತವೆ, ಮಾಡಕ್ ಆಗ್ತಾ ಇಲ್ಲ. ಜನಗಳು ಓಡಾಡಕ್ ತೊಂದ್ರೆ ಇದೆ. ಆಮೇಲೆ ಏನಪ್ಪಾ ಅಂತಂದ್ರೆ ಇವರು ಮೇನ್ ಆಗಿ ರೋಲಿಂಗ್ ಏನಾದ್ರು ಏನಿಲ್ಲ, ಕೈ ಬಿಟ್ಕೊಂಡಿಲ್ಲ. ಏನಾದ್ರು ಇಡೀ ಗಾಡಿಗಳು ಈ ತರ ಹೋಗ್ತಾ ಇರ್ತವೆ, ಯಾವಾಗ ಮುಗ್ಸಾಕತ್ತೆ ಏನಂದ್ರೆ ಭಯ. ಅವ್ರ ಸೈಡ್ಗೆ ಹೋಗಕ್ಕಾಗಲ್ಲ, ಆ ತರ ಕೈ ಬಿಟ್ಕೊಂಡಿದೆ. ಈಗೆಲ್ಲ ಕೆರ್ಬಿಟ್ಟು ಮತ್ತೆ ಇದ್ ಮಾಡ್ತಾ ಇದಾರೆ. ಅಲ್ಲೆಲ್ಲ ಈಗ ಕೆರ್ದಾಕವ್ರ ಎಲ್ಲಿ ಜಾಸ್ತಿ ಬಾಯ್ ಅದನ್ನೆಲ್ಲ ಕೆರ್ಬಿಟ್ಟು ಇದ್ ಮಾಡವ್ರ. ಈಗ ಸಂಬಂಧಪಟ್ಟಂತವ್ರು ಯಾರು ಅವ್ರ ಬಗ್ಗೆ ಮಾತಾಡಿದ್ರ ಸರ್? ಈ ಸಂಬಂಧಪಟ್ಟವ್ರು ಯಾರು ಫೋನ್ ಎತ್ತುದಿಲ್ಲ. ಇಲ್ಲ ಯಾರು ಮಾಡಿದ್ರಿ? ಇಂಜಿನಿಯರ್ ಎತ್ತಾ ಇಲ್ಲ. ಅವ್ರ ಹೆಸರು? ಇಂಜಿನಿಯರ್ ಬಂದು ಹುಡುಗರು ಫೋನ್ ತೆಗಿತಾ ಇಲ್ಲ. ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ ಇವ್ರಂತೂ ಬಂದು ನೋಡೇ ಇಲ್ಲ ಬಿಡ್ರಿ. ಅವತ್ತು ತಾರ ಹಾಕೋ ದಿನ ನೋಡಿದ್ದವ್ರನ್ನ ಬಂದು ನೋಡಿಲ್ಲ. ಏನಾಗದ ಎತ್ತಾಗದ ಏನೋದು ಯಾರು ನೋಡೂ ಇಲ್ಲ. ಅದೇನೋ ಬಂದವ್ರ ಶುದ್ಧ ಕೆರೆದವ್ರ ಉಳ್ಕೊಂಡಿರುವಂತ ಈ ತರ ಎಲ್ಲ ಮಾಡವ್ರ. ಇಲ್ಲಿ ನೋಡ್ರಿ, ಇಲ್ಲಿ ನೀರೆಲ್ಲ ನಿಂತಿದೆ ಹಿಂಗ ಎಲ್ಲ. ಇಲ್ಲೆಲ್ಲ ಇಲ್ಲಿ ಸೈಡಲ್ಲಿ ಹೋದ್ರೆ ಬನ್ನಿ ವೀಕ್ಷಕರು, ತಾವೇನು ನೋಡ್ತಾರೆ, ಇದು ಮಾದಗಳಿ ಗ್ರಾಮದಲ್ಲಿರುವಂಥ ಒಂದು ತಡೆಗೋಡೆ ಪಕ್ಕ ಇರೋಂಥ ಮಣ್ಣು. ಇಲ್ಲಿ ಏನೇನ ಬಂದು ಹೆವಿ ವೆಹಿಕಲ್ ನಿಂತ್ಕೋತು ಅಂತಂದರೆ ಏನು ಮಾಡೋದು ಯೋಚನೆ ಮಾಡಿ. ನೋಡಿ, ಸಾರ್ವಜನಿಕರು ಓಡಾಡ್ತಾರೆ ಇಲ್ಲಿ. ತಾವೇನು ನೋಡ್ತಾ ಇದ್ದೀರ ಇಲ್ಲಿ ನೋಡಿ, ಇಲ್ಲಿ ಮೇಲ್ಸೇತುವೆಗೆ ಕೆರೆಯಿಂದ ನೀರು ಹೋಗಿ ಮಾಡಿರೋಂಥದ್ದು. ಮಾಡಿದ್ದು ಒಳ್ಳೇದೇ, ಆದರೆ ಇವ್ರು ಮಾಡಿರೋ ಕೆಲಸ ಯಾವ ಥರ ಇದೆ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಹೊಸದಾಗಿ ಮಾಡಿರೋಂಥ ಸೇತುವೆ, ಮತ್ತೆ ಇಲ್ಲಿ ಮಣ್ಣು ಹಾಕೋರೆ. ನೀರೇ ಹಾಕಿಲ್ಲ, ಕಟ್ಟುತ್ತೆ ಅಷ್ಟೇ. ಮೇಂಟೆನೆನ್ಸ್ ಇಲ್ಲ, ಏನು ಮೇಂಟೆನೆನ್ಸ್ ಇಲ್ಲ, ನೀರು ತೋರಿಲ್ಲ ಅವಕ್ಕೆ. ಮಾಡಿದ್ರು ಅದಕ್ಕೆ ಏನ್ ಮಾಡ್ಬ ಅದಕ್ಕೇನೋ ಆಮೇಲೆ ಇಲ್ಲಿ ತಡೆಗೋಡೆ ಕಟ್ಟಬೇಕಲ್ವಾ? ಇಲ್ಲಿ ಸರ್ ಏನೂ ಇಲ್ಲ, ಅದು ಹಳೆ ತಡೆಗೋಡೆಗೆ ಸುಮ್ಮನೆ ಇದು ಮಾಡ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಎಲ್ಲ ಅಲ್ಲಲ್ಲೇ ಬಿಟ್ಟಿದ್ದಾರೆ. ಬಟ್ ಅಲ್ಲಿ ಒಂದು ವಾಲ್ ಮಾಡ್ತೀನಿ, ಹೋಗೋಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಏನೂ ಮಾಡಿಲ್ಲ ಅವರು, ಏನು ಮಾಡಿಲ್ಲ. ಅದೇ ಕೇಳೋರು ಯಾರು ಇಲ್ವಲ್ಲ ಸರ್? ಕೇಳೋರು ಯಾರು ಇಲ್ಲ, ಹೇಳೋರು ಅಲ್ಲ, ಕೇಳ್ತಾರೆ, ಸತ್ಪ್ರಜೆಗಳು ಕೇಳ್ತಾರೆ, ಆದ್ರೆ ಇವರು ಉತ್ತರ ಕೊಡೋಕೆ ತಯಾರಿಲ್ವಲ್ಲ. ಎಲ್ಲ ಪಕ್ಕದಲ್ಲಿ ಸ್ಕೂಟರ್ ಹೋಗಕ್ಕಾಗಲ್ಲ, ಎಲ್ಲ ನೀರು ನಿಲ್ಲುತ್ತೆ. ಈಗ ಅಲ್ಲ, ಇಲ್ಲೇನು ಹೆವಿ ವೆಹಿಕಲ್ ಬಂದ್ರೆ ದಬಾಕೊಂಡ್ಬಿಡುತ್ತೆ. ಹೌದು. ಎಸ್ ವೀಕ್ಷಕ, ತಾವು ಏನು ನೋಡ್ತಾರೆ, ಇದು ಬನ್ನೂರು ಮಾದಗಳಿ ಗ್ರಾಮದಲ್ಲಿ ಇರೋಂಥ ಮೇಲ್ಸೇತುವೆ. ತಾವು ನೋಡ್ತಾ ಇದ್ರೆ ಇಲ್ಲಿ ಕೆರೆಗೆ ಇಷ್ಟು ಹೆವಿ ಲೋಡ್ಗಳು ಹೋಗುತ್ತೆ. ನೋಡಿ, ದೊಡ್ಡ ಇದು ರಾಜ್ಯ ಹೆದ್ದಾರಿ. ಇದು ಶ್ರೀರಂಗಪಟ್ಟಣದಿಂದ ತಮಿಳ್ನಾಡಿಗೆ ಹೋಗುವಂಥ ರಾಜ್ಯ ಹೆದ್ದಾರಿ ಇದು. ತಾವು ನೋಡ್ತಾ ಇದ್ದೀರಾ, ದೊಡ್ಡ ಟ್ರಾನ್ಸ್ಪೋರ್ಟ್ ಗಾಡಿಗಳೆಲ್ಲ ಓಡಾಡ್ತಿಲ್ಲಿ. ಇಷ್ಟು ಮಣ್ಣು ಹಾಕ್ಬಿಟ್ಬಿಟ್ರೆ ಏನೋ ನೋಡಿ, ನಾನು ನೋಡಿ ಇಲ್ಲಿ ನಾನು ಬರೀ ಕಾಲಿಟ್ರೆ ಸಾಕು ಕೆರಡೆ ಹೋಗ್ತಾ ಇದೆ. ಈ ಥರ ಇವರು ಮಾಡಿದಾರಲ್ಲ, ಇವರು ಏನು ಕಾಮಗಾರಿಕೆ ಮಾಡ್ತಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು. ಆಮೇಲೆ ಮಧ್ಯ ಕೂಡ ಇಲ್ಲಿ ತಾರ ಹಾಕಿಲ್ಲ, ಇಲ್ಲಿ ಅರ್ಧ ಒಂದು ಸ್ಟಾಕ್ ಬಿಟ್ಟಿದ್ರಿಂದ ಅರ್ಧ ಹಾಕೇ ಇಲ್ಲ. ಇಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾ ಇದೆ. ಇಲ್ಲೂ ವಾಲ್ ಆಗಿಲ್ಲ ನೋಡ್ಬಿಟ್ಟು, ವಾಲ್ ತಕ್ಕ ಮಟ್ಟ ಕಟ್ಟಿದಾರೆ ಅಷ್ಟೇ. ಬಂದ್ರೆ ದಬಾಕೋತದೆ ಅಣ್ಣ.
ಡಾಕ್ಟ್ರು ಬರ್ತಾವ್ರೆ ಸ್ವಲ್ಪ ಬಿಸಿನೀರು ಅವಲ್ಲ ಅಲ್ಲಿ ನೋಡಿ ಮಳೆ ಏನೋ ಬಂತು ಅಂತಂದರೆ ಸಣ್ಣ ಮಳೆಗೆ ಇಷ್ಟೆಲ್ಲ ಹಳ್ಳಕೊಳ್ಳ ಹಾಂ ತುಂಬಾ ಪ್ರಾಬ್ಲಮ್ ಆಗಿದೆ ರೋಡ್. ಹಾಂ ಹಾಂ ತುಂಬಾ ನೀಟಾಗಿತ್ತು. ಹಳೆ ರಸ್ತೆ ಈಗ ಹಳೆ ಜಲ್ಲಿಗೆ ನ್ಯಾಪ ಮಾಡಿದ್ರು ಇವ್ರು. 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು 5 ಕೋಟಿ 5 ಕೋಟಿ ಹಾಂ 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 ಈ ರೋಡ್ ಸ್ಯಾಂಕ್ಷನ್ ಆಗಿರುವಂತದ್ದು. ಹಾಂ ಹಾಂ 5 ತೊಳಿ ಹೇಳಿ 5 ಕೋಟಿ ಹಲೋ 5 ಕೋಟಿ 5 ಕೋಟಿ ಸ್ಯಾಂಕ್ಷನ್ ಆಗಿರೋದು ಈ ರೋಡ್ಗೆ. ಹಾಂ 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 ನವೀನ್ ಕುಮಾರ್ ಅವರು ಇದಾಗಲೇ ಮಾಡಿದ್ರು. ಹಾಂ 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 ಅವತ್ತಿನ ಇವತ್ತವರೆಗೂ ಇದು ಕೆಲಸ ನಾವು ಏನು ಹೇಳಿದ್ದು ರೈತರಿಗೆ ಆ ಥರ ಅನುಕೂಲ ಆಗಿಲ್ಲ ಇಲ್ಲಿ ನನ್ನ ಪ್ರಕಾರ. ಹಾಂ 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 ತುಂಬಾ ಭಾಳ ನೋಡಿ ಬೇರೆ ಬೇರೆ ಜಿಲ್ಲೆಯಿಂದ ಬರುವಂಥ ರಾಜ್ಯ ಹೆದ್ದಾರಿ ಇದು. ಏನಾಗಿದೆ ಗೊತ್ತಾ, ಮೇಲ್ಮೇಲೆ ಚಕ್ಕೆ ಎತ್ಬಿಟ್ರು ಹಾಂ ಹಳೆದ ಇದ್ರದ ದಾರ, ಅದೇ ಜಲ್ಲಿನ ಇದ್ ಮಾಡ್ಕೊಂಡು ಹಾಂ ಸುಮ್ಮನೆ ರೈತರಿಗೆ ತುಂಬಾನೇ ಜನ ಮಾಡಿ. ಹಾಂ 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 ಮುಂದೆ 2 ಟರ್ನಿಂಗ್ ಅಲ್ಲಿ ಗಾಡಿಗಳು ತಿರ್ಗಕ್ ಆಗಲ್ಲ ಅಲ್ಲಿ ನೋಡಿದ್ರೆ. ಹಾಂ ಹಾಂ ಈಗ ಆಲ್ರೆಡಿ ಬನ್ನಿ ಮುಂದೆ ತೋರಿಸ್ಕೊಡ್ತೀನಿ. ಆಮೇಲೆ ಎಲ್ಲೂ ಕೂಡ ಇಲ್ಲಿ ವಿದ್ಯುತ್ ಕಂಬ ಕೂಡ ಇಲ್ಲ. ಆಮೇಲೆ ನೋಡಿ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದ್ ನಿಮಿಷ ಹಂಗೆ ಲೈನಲ್ಲೇ ಇರಿ. 29/11/2023 ಹಾಂ ಸಿ ಮಹದೇವಪ್ಪರು ಈ ನರಸೀಪುರಕ್ಕೆ ಬಂದಿದ್ರು. ಹಾಂ 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 ವಿದ್ಯುತ್ ಶಕ್ತಿಗೆ ಕರೆಂಟ್ಗಾಗಿ ಹಾಂ ನಾವು ಸತತವಾಗಿ ನಮ್ಮ ಕೊಡಗಳ್ಳಿ ಮತ್ತೆ ಮಾದಗಳ್ಳಿ ಕೆರೆ ಏರಿ ಹ್ಮ್ ಲೈಟಿಂಗ್ಸ್ ಅಳವಡಿಸ್ಬೇಕು ಅಂತ ನಾವು ಹೇಳಿದೆ. ಹ್ಮ್ 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 ಆಯ್ತು ಅಂದ್ಬಿಟ್ಟು ನಂಜನಗೂಡು ವಿ ಎಸ್ ಸಾಹೇಬ್ರು ಫೋನ್ ನಂಬರು ಕೊಟ್ಟರು. ಹಾಂ 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 ಬನ್ನೂರು ಬರ್ದಾಕಿದೀನಿ ಅಪ್ಪ ಅಂತ. ಹಾಂ ಬನ್ನೂರು ಎಲ್ಲಿಗೆ ಈ ಕೆರೆ ಏರಿ ಮೇಲೆ ಲೈಟಿಂಗ್ಸ್ಗೆ ಲೈಟಿಂಗ್ಸ್ಗೆ ಕೆರೆ ಅಚ್ಚುಕಟ್ಟು ಪ್ರದೇಶ ಕರೆಕ್ಟಾಗಿ ಇರಬೇಕು. ಬೇಕು ಅಂತ ಹೇಳಿದ್ರು. ಹ್ಮ್ ಪ್ರತಿಯೊಂದು ಕೌಲಿ ಏರಿಗಳು ಹ್ಮ್ ನಮ್ಮ ಎಲ್ಲಿ ಗ್ರಾಮದಲ್ಲಿ ಪ್ರತಿಯೊಂದು ಹಳ್ಳಿಗೆ ಅಲ್ಲಿ ರೋಡ್ ಎಲ್ಲ ಪ್ರತಿಯೊಂದು ಕಡೆ ರೋಡ್ ಹಾಕ್ಬೇಕು. ಹಾಂ ಹಾಂ ಈ ಮಾಮೂಲಿ ಗಾಡಿ ತಗೊಂಡು ಬೂತ್ಗಳಿಗೆ ಹೋಗೋ ರೋಡಲ್ಲಿ ಅದು ಚೆನ್ನಾಗಿಲ್ಲ ಕೌಲಿಯರಿ. ಹ್ಮ್ ಈ ಕಡೆ ಬೂತ್ಗಳಿಗೆ ಹೋಗ್ಬೇಕಾದ್ರೆ ಇದು ಚೆನ್ನಾಗಿಲ್ಲ ಕೌಲಿಯರಿ. 2 ಸೈಡು ಎಲ್ಲಿ ಟರ್ನಿಂಗ್ ಪಾಯಿಂಟ್ ಐತೆ ಅಲ್ಲೆಲ್ಲ ಸತ್ತೆ ಕಟ್ ಮಾಡಿಸಿ ಅಂತ ಹೇಳ್ದು ಎಲ್ಲೂ ಮಾಡ್ಸಿಲ್ಲ. ಹ್ಮ್ ಹ್ಮ್ ಇಲ್ಲಿ ನೋಡಿ ಗಣೇಶನ ದೇವಸ್ಥಾನದಿಂದ ಇಲ್ಲಿ ಬರ್ಬೇಕಾದ್ರೆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಗಿಡಗಳೈತೆ ಮರಗಳೈತೆ. ಅಲ್ಲ ಮುಖ್ಯವಾಗಿ ಕೆರೆಯಲ್ಲಿ ಕೆರೆ ಹೂಳ ಎತ್ತಿರಲ್ಲ ಸರ್ ಇವರು. ಆಯ್ತು ಕೊಡಗಳ್ಳಿ ಕೆರೆಯರಿ ಊಳೆ ಸಿವಿ ಅಂತ ಒಂದು ಬೋರ್ಡ್ ಹಾಕ್ಸಿದ್ದಾರೆ. ನಾವು ಅದು ಸತತವಾಗಿ ಇನ್ನೂ ಹೋಗಿ ನೋಡಿಲ್ಲ. ಹೂಳ ಎತ್ತಿರೋದಲ್ಲ ಮಣ್ಣು ಗೋರ್ಕೊಂಡು ಹೋಗಿರೋದು ಕಳ್ರು. ನಾನೇ ಸುದ್ದಿ ಮಾಡಿರೋದು, ಅದಕ್ಕೆ ಭಯ ಏನಿಲ್ಲ. ಹಾಂ ಬೋರ್ಡ್ ಹಾಕಿದ್ರೆ ಹೂಳ ಎಸ್ತಿದ್ವಿ ಅಂತ ಬಿಡಿ ಒಂದು ಸುದ್ದಿ ಮಾಡಾಗಾರೆ. ಕೆರೆ ಬಡಾವಣೆ ಆಗ್ಬೇಕು, ಕೆರೆ ಬಡಾವಣೆ ಆಗಿಲ್ಲ, ನಾಟ್ ಮಾಡಿದ್ದಾರೆ ಕೆರೆನ. ರೈತರಿಗೆ ಯೂಸ್ ಆಗದೆ ಇರೋದು ಏನ್ ಮಾಡಿದ್ದಾರೆ ಇವರು. ಹಾಂ ಅದು ನನ್ನ ಪ್ರಕಾರ ಬೋರ್ಡ್ ಹಾಕಿರೋದು ತಪ್ಪು. ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಇವರು ನನ್ನ ರೂಲ್ಸ್ ಪ್ರಕಾರ ಕೆರೆ ಬಡಾವಣೆ ಮಾಡಿಸಿ ಇಲ್ಲ ಸರ್ಕಾರದಿಂದ ಈ ತರ ಆಗಿದೆ ಅನ್ನೋದು ನಾವು ಹೇಳ್ಬೇಕಾಗಿತ್ತು. ಅದನ್ನು ಸುಧಾ ಮಾಡಿಲ್ಲ. ಬನ್ನಿ ಮುಂದೆ ನೋಡೋಣ ಹಾಗೇನೆ. ಬನ್ನಿ